ಜೈ ಹಿಂದ್ ಸ್ನೇಹಿತರೆ, PDO ಮತ್ತು VAO ಪರೀಕ್ಷೆಯ ಕಮ್ಯುನಿಕೇಷನ್ ಪೇಪರ್ನ ಕನ್ನಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಸೆಷನ್ ಇದೆಯಲ್ಲ, ಇದು ಕನ್ನಡಕ್ಕೆ ರಿಲೇಟೆಡ್ ಆಗಿರುವಂಥ 8ನೇ ಸೆಷನ್. ಹಿಂದಿನ ಎಲ್ಲ ವಿಡಿಯೋಗಳನ್ನು ಕನ್ನಡ ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀವಿ, ಆ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಶಬ್ದಾನುಶಾಸನ ಈ ಕೃತಿಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಭಟ್ಟಾಕಳಂಕ. ಭಟ್ಟಾಕಳಂಕ ಶಬ್ದಾನುಶಾಸನ ಎನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾನೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಎಂಬ ಸಾಲು ಇರುವಂತಹ ಶಾಸನ ಯಾವುದು? ಸರಿಯಾದ ಉತ್ತರ ಬಾದಾಮಿ ಶಾಸನ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬಾದಾಮಿ ಶಾಸನಕ್ಕೆ ಇನ್ನೊಂದು ಹೆಸರಿದೆ, ಕಪ್ಪೆ ಅರೆಭಟ್ಟನ ಶಾಸನ. ಕಪ್ಪೆ ಅರೆಭಟ್ಟನ ಶಾಸನ. ಸೊ ಈ ಕಪ್ಪೆ ಅರೆಭಟ್ಟನ ಶಾಸನ ಇದೆಯಲ್ಲ, ಇದು 7ನೇ ಶತಮಾನದಲ್ಲಿ ಸಿಕ್ಕಿರುವಂಥ ಶಾಸನ. ಈ ಶಾಸನದ ವಿಶೇಷತೆ ಏನು ಕೇಳಿದ್ರೆ, ಇದು ಕನ್ನಡದಲ್ಲಿ ದೊರೆತ ಮೊದಲ ತ್ರಿಪದಿಯಾಗಿದೆ. ಮೊದಲ ತ್ರಿಪದಿ ಯಾವುದು ಕೇಳಿದ್ರೆ ಈ ಶಾಸನ ಬಾದಾಮಿಯ ಕಪ್ಪೆ ಅರೆಭಟ್ಟನ ಶಾಸನ. ಈ ಶಾಸನದಲ್ಲಿ ಕಪ್ಪೆ ಅರೆಭಟ್ಟ ಎಂಬ ವೀರನ ಸ್ತುತಿಯನ್ನು ನಾವು ಕಾಣ್ತೀವಿ. ಸೊ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಎನ್ನುವಂಥ ಸಾಲು ಈ ಶಾಸನದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಚನ ಪಿತಾಮಹ ಎಂದೇಳಿ ಖ್ಯಾತನಾಮರಾದವರು ಯಾರು? ಸರಿಯಾದ ಉತ್ತರ ಪಾಗು ಹಳಕಟ್ಟಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇವರಿಗೆ ವಚನ ಪಿತಾಮಹ ಅಂತೇಳಿ ಖ್ಯಾತರಾಗಿದ್ದಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದೀರ್ಘ ರಗಳೆಗಳನ್ನು ವಿಂಗಡಿಸುವಾಗ ಹರಿಹರ ಬಳಸುವ ಹೆಸರೇನು? ಸೊ ದೀರ್ಘ ರಗಳೆಗಳನ್ನು ಹರಿಹರ ಈ ರೀತಿಯಾಗಿ ಹೆಸರಿಂದ ವಿಂಗಡಿಸ್ತಾನೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ಥಳ. ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯದಲ್ಲಿರುವ ಸಂಪುಟಗಳ ಸಂಖ್ಯೆ ಎಷ್ಟು? ಇದನ್ನು ಕುವೆಂಪು ಅವರು ಬರೀತಾರೆ, ಶ್ರೀ ರಾಮಾಯಣ ದರ್ಶನಂ ಕೃತಿಯನ್ನ. ಇದಕ್ಕೆ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರಕ್ತವೆ. ಜ್ಞಾನಪೀಠ ಪ್ರಶಸ್ತಿ. ಸೊ ಇದರಲ್ಲಿರುವ ಸಂಪುಟಗಳ ಸಂಖ್ಯೆ ಎಷ್ಟು ಕೇಳಿದ್ರೆ 4. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತಿರುಮಲಾರ್ಯನ ಕೃತಿ ಯಾವುದು? ಸರಿಯಾದ ಉತ್ತರ ಅಪ್ರತಿಮ ವೀರಚರಿತೆ. ತುಂಬಾ ಸರಿ ಕೇಳಿದ್ದಾರೆ ಇದನ್ನ. ಅಪ್ರತಿಮ ವೀರಚರಿತೆ ತಿರುಮಲಾರ್ಯನ ಕೃತಿಯಾಗಿದೆ. ತೆಲುಗು ಸಾಹಿತ್ಯದಲ್ಲಿ ಹೆಚ್ಚು ಪ್ರಸಿದ್ಧವಾಗಿರುವಂತಹ ಛಂದೋಬಂಧ ಯಾವುದು? ಸರಿಯಾದ ಉತ್ತರ ತೆಲುಗು ಸಾಹಿತ್ಯದಲ್ಲಿ ಹೆಚ್ಚು ಪ್ರಸಿದ್ಧವಾಗಿರುವ ಛಂದೋಬಂಧ ಸೀಸಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ತ್ರಿಪದಿಯ ಲಕ್ಷಣವನ್ನು ಹೇಳಿರುವ ಲಾಕ್ಷಣಿಕರಲ್ಲಿ ಮೊದಲಿಗ ಯಾರು? ಸರಿಯಾದ ಉತ್ತರ ನಾಗವರ್ಮ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸರಳ ರಗಳೆಯನ್ನು ಮೊದಲು ರೂಪಿಸಿ ಬಳಸಿದವರು ಯಾರು? ರೂಪಿಸಿದ್ರ ಜೊತೆಗೆ ಬಳಸಿದವರು ಯಾರು? ಸರಿಯಾದ ಉತ್ತರ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕನ್ನಡ ಶಾಸನಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ ಕೀರ್ತಿ ಇವರಿಗೆ ಸಲ್ಲತ್ತೆ. ಸರಿಯಾದ ಉತ್ತರ BL ರೈಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇವರು ಕನ್ನಡದ ಶಾಸನಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ್ರು, ಸಂಗ್ರಹಿಸಿ ಪ್ರಕಟ ಕೂಡ ಮಾಡಿದ್ರು. ಬೇಲೂರಿನ ಕೆರೆಯನ್ನು ಕಟ್ಟಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಪದ್ಮರಸ. ಹಾಗಾಗಿಯೇ ಈತನಿಗೆ ಕೆರೆಯ ಪದ್ಮರಸ ಎಂಬ ಹೆಸರು ಕೂಡ ಇದೆ. ಕೆರೆಯ ಪದ್ಮರಸ. ಈತ ಬೇಲೂರಿನಲ್ಲಿ ಒಂದು ವ್ಯವಸ್ಥಿತವಾದ ಕೆರೆಯನ್ನು ಕಟ್ಟಿಸ್ತಾನೆ. ಇವರು ಹಾಸ್ಯ ಸಾಹಿತಿ. ಸರಿಯಾದ ಉತ್ತರ ಟಿ ಸುನಂದಮ್ಮ. ಟಿ ಸುನಂದಮ್ಮ ಇದಾರಲ್ಲ, ಇವರೊಬ್ಬ ಹಾಸ್ಯ ಸಾಹಿತಿಯಾಗಿದ್ದಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕುಮಾರವ್ಯಾಸ ಭಾರತದಲ್ಲಿರುವಂತಹ ಪರ್ವಗಳ ಸಂಖ್ಯೆ ಎಷ್ಟು? ಸೊ ಕುಮಾರವ್ಯಾಸ ಭಾರತದಲ್ಲಿರುವಂತಹ ಪರ್ವಗಳ ಸಂಖ್ಯೆ 10. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಚ್ಚಗನ್ನಡ ಛಂದಸ್ಸಿನ 10 ಮಟ್ಟುಗಳನ್ನು ತಿಳಿಸಿದವರು ಯಾರು? ಸರಿಯಾದ ಉತ್ತರ ನಾಗವರ್ಮ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈತ ಅಚ್ಚಗನ್ನಡ ಛಂದಸ್ಸಿನ 10 ಮಟ್ಟುಗಳನ್ನು ತಿಳಿಸ್ತಾನೆ.
ಚೌಪದಿಯ ಲಕ್ಷಣಗಳನ್ನು ಮೊದಲು ಚಂದ್ರರಾಜನ ಈ ಕೃತಿಯಲ್ಲಿ ನಾವು ಕಾಣ್ತೀವಿ. ಸರಿಯಾದ ಉತ್ತರ ಮದನ ತಿಲಕ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಚಂದ್ರರಾಜನ ಮದನ ತಿಲಕದಲ್ಲಿ ಮೊಟ್ಟ ಮೊದಲಿಗೆ ನಾವು ಚೌಪದಿಯ ಲಕ್ಷಣಗಳನ್ನು ಕಾಣ್ತೀವಿ. ಪಿರಿಯಕ್ಕರವನ್ನು ಮಹಾಕ್ಷರ ಅಂತೇಳಿ ಕರೆದವರು ಯಾರು? ಈ ಹೆಸರಿನಿಂದ ಗುರುತಿಸಿದವರು ಕರೆದವರು ಯಾರು? ಸರಿಯಾದ ಉತ್ತರ ಜಯಕೀರ್ತಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಮ್ಮಡಿ ಗುರುಸಿದ್ದನ ಹಾಲಸ್ಯ ಪುರಾಣದಲ್ಲಿ ಬಳಕೆಯಾಗಿರುವಂತಹ ಕರ್ನಾಟಕ ವಿಷಯ ಜಾತಿ ಯಾವುದು? ಸರಿಯಾದ ಉತ್ತರ ಅಕ್ಕರಿಕೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗುರುಬಸವನ ಮನೋವಿಜಯ ಕಾವ್ಯ ಈ ಷಟ್ಪದಿಯಲ್ಲಿ ಇರುವಂಥದ್ದು. ಸರಿಯಾದ ಉತ್ತರ ಇದು ಕುಸುಮ ಷಟ್ಪದಿಯಲ್ಲಿ ಇರುವಂಥದ್ದು. ಕುಸುಮ ಷಟ್ಪದಿಯಲ್ಲಿ ರಚನೆಯಾದ ಕಾವ್ಯಗಳು ತುಂಬ ರೇರ್ ಕಾವ್ಯಗಳು, ತುಂಬ ಅಪರೂಪದ ಕಾವ್ಯಗಳು. ಅಂತಹ ಅಪರೂಪದ ಕಾವ್ಯಗಳಲ್ಲಿ ಗುರುಬಸವನ ಮನೋವಿಜಯ ಕೂಡ ಒಂದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತೆ ಈ ವಚನವನ್ನು ಬರೆದವರು ಯಾರು? ಈ ವಚನದ ಕರ್ತೃ ಯಾರು ಕೇಳಿದ್ದಾರೆ? ಸರಿಯಾದ ಉತ್ತರ ದೇವರ ದಾಸಿಮಯ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾಮಿನಿ ಷಟ್ಪದಿಯಲ್ಲಿ ರಚಿಸಲ್ಪಟ್ಟ ಮೊದಲ ಕಾವ್ಯ ಯಾವುದು? ಸರಿಯಾದ ಉತ್ತರ ಬಸವ ಪುರಾಣ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದೇವರಾಜನ ಅಮರು ಶತಕ ಅಥವಾ ಅಮರುಕ ಶತಕ ಅಂತ ಕೂಡ ಕರೀತಾರೆ ಇದನ್ನ, ಮತ್ತು ಮಂಗರ್ಸನ ಜಯನ್ ನೃಪ ಕಾವ್ಯ ಇವು ಯಾವ ಷಟ್ಪದಿಯಲ್ಲಿ ಇವೆ? ಸರಿಯಾದ ಉತ್ತರ ಇವು ಪರಿವರ್ಧಿನಿ ಷಟ್ಪದಿಯಲ್ಲಿ ಇರುವಂಥವು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪರಿವರ್ಧಿನಿ ಷಟ್ಪದಿ. ಇದು ಅಕ್ಷರ ಛಂದಸ್ಸಿಗೆ ಸೇರುತ್ತೆ. ಸರಿಯಾದ ಉತ್ತರ ಗಾಯತ್ರಿ. ಗಾಯತ್ರಿ ಇದೆಯಲ್ಲ, ಇದು ಅಕ್ಷರ ಛಂದಸ್ಸಿಗೆ ಸೇರುವಂಥದ್ದು. ಸತಿ ಸಪ್ತಮಿ ಎಂಬ ಮಾತು ಈ ಭಾಷೆಯಿಂದ ಎರವಲು ಪಡೆಯಲಾಗಿದೆ. ಸರಿಯಾದ ಉತ್ತರ ಸಂಸ್ಕೃತ ಭಾಷೆಯಿಂದ ಎರವಲು ಪಡೆಯಲಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶಬ್ದವನ್ನ ದ್ರವ್ಯ ಅಂತ ಹೇಳಿ ಸ್ವೀಕರಿಸಿದವರು ಯಾರು? ಯಾವ ಧರ್ಮದವರು? ಸರಿಯಾದ ಉತ್ತರ ಜೈನರು. ಜೈನರು ಶಬ್ದವನ್ನ ದ್ರವ್ಯ ಅಂತೇಳಿ ಸ್ವೀಕಾರ ಮಾಡ್ತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಇರ್ತಿದೆ, ಪ್ರಾಯೋಗಿಕ ವಿಮರ್ಶೆ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದ ವಿಮರ್ಶಕ ಯಾರು? ಪ್ರಾಯೋಗಿಕ ವಿಮರ್ಶೆ ತುಂಬಾ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನ. ಆಪ್ಷನ್ ಸಿ ರೀತಿದೆ ಎಜ್ರಾ ಫೌಂಡ್, ಐ.ಎ. ರಿಚರ್ಡ್ಸ್, ಟಿ.ಎಸ್. ಇಲಿಯಟ್, ಎಫ್ ಆರ್ ಲೆವಿಸ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, PDO ಮತ್ತು VAO ಪರೀಕ್ಷೆಗೆ ಕಂಪ್ಯೂಟರ್ ಮತ್ತು ಕನ್ನಡದ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ಗಳನ್ನು ಪ್ಲೇಲಿಸ್ಟಲ್ಲಿ ಕೊಟ್ಟಿದ್ದೀವಿ. ಆ ಎಲ್ಲ ಪ್ಲೇಲಿಸ್ಟ್ನ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.